ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದೀರಾ, ಇವತ್ತು ನನ್ನ ಮುಂದೆ ಕೆಲವೊಂದು ಬ್ರ್ಯಾಂಡ್ಗಳು ಕಳಿಸಿರುವಂಥ ದೀಪಾವಳಿ ಗಿಫ್ಟ್ ಇರುವಂಥದ್ದು. ಪ್ರತಿ ವರ್ಷ ಈ ಬ್ರ್ಯಾಂಡ್ಗಳು ನನಗೆ ಈ ದೀಪಾವಳಿ ಟೈಮಲ್ಲಿ, ಹೊಸ ವರ್ಷದ ಟೈಮಲ್ಲಿ ಈ ರೀತಿ ಗಿಫ್ಟ್ಗಳನ್ನ ಕಳಿಸ್ಕೊಡ್ತಾರೆ. ಸೊ ಎಲ್ಲದನ್ನು ಓಪನ್ ಮಾಡ್ತೀನಿ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಏನು ಕಳಿಸಿದ್ದಾರೆ ಈ ವರ್ಷ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಈ ಒಂದು ಸಣ್ಣ ಒಂದು ಪೌಚಿಂದ ಶುರು ಮಾಡ್ತೀನಿ. ಇದು ಯಾರು ಕಳಿಸಿರೋದು ಅಂತ ದೇವ್ರನೇ ಗೊತ್ತಿಲ್ಲ ನನಗೆ, ನಿಜವಾಗ್ಲೂ ಗೊತ್ತಿಲ್ಲ ಯಾರು ಕಳಿಸಿರೋದು ಅಂತ. ಆ ಒಂದು ಬಾಕ್ಸಲ್ಲಿ ಬ್ರ್ಯಾಂಡ್ ಹೆಸರು ಇಲ್ಲ, ಏನೂ ಇಲ್ಲ. ಕ್ಯಾಡ್ಬರಿ ಅಂತ ಇದೆ, ಹ್ಯಾಪಿ ದಿವಾಲಿ. ಸೊ ಇದಿಷ್ಟು ಬಿಟ್ಟರೆ ಯಾರು ಕಳಿಸಿರೋದು ಅಂತ ಗೊತ್ತೇ ಇಲ್ಲ. ಸೊ ಓಪನ್ ಮಾಡೋಣ. ಓಪನ್ ಮಾಡಿದ್ರೆ ಜಾಯ್ ಡೆಲಿವರೀಸ್ ಅಂತ ಏನೋ ಇದೆ. ಸೊ ಇದ್ರ ಒಳಗಡೆ ಈ ದೀಪವನ್ನು ಕೊಟ್ಟಿದ್ದಾರೆ, ಮೆಟಾಲಿಕ್ ದೀಪ. ಈ ಒಂದು ಪೌಚ್ ಒಳಗೆ ನಮಗೆ ಚಾಕ್ಲೇಟ್ಸ್ ಇದೆ. ಇದನ್ನು ತೋರಿಸ್ತೀನಿ ಆಮೇಲೆ. ಒಂದು ಗ್ರೀಟಿಂಗ್ ಥರ, ಹ್ಯಾಪಿ ದಿವಾಲಿ ಅಂತ, ಬೆಸ್ಟ್ ವಿಶಸ್ಸು. ಇನ್ನೇನು ಇಲ್ಲ ಗುರು, ಯಾರು ಕಳಿಸಿರೋದು ಅಂತನಾದ್ರೆ ಹೇಳೋದು ಬೇಡವ ಇವರು. ಏನು ಅಂದರೆ ಏನು ಹೆಸರಿಲ್ಲ, ನೋಡ್ತಾ ಇದ್ದೀರಾ, ಗ್ರೀಟಿಂಗ್ ಕೊಟ್ಟಿದ್ದಾರೆ. ಇನ್ನು ಡೈರೆಕ್ಟಾಗಿ ಓಕೆ ಗಮನಿಸ್ತಾ ಇದ್ದೀರಾ, ಲಿಟ್ರಲಿ ಇವ್ರದ್ದು ಆಲ್ಮೋಸ್ಟ್ ಎಲ್ಲ ಫ್ಲೇವರ್ದು ಒಂದೊಂದು ಡೈರಿ ಮಿಲ್ಕ್ ಸಿಲ್ಕನ್ನ ಕಳಿಸ್ಕೊಟ್ಟಿದ್ದಾರೆ. ಇದು ಯಾರು ಕಳಿಸಿರೋದು? ಕ್ಯಾಡ್ಬೆರಿ ಅವರೇ ಕಳಿಸ್ಕೊಟ್ಬಿಟ್ರಾ ಏನು? ನಿಜವಾಗ್ಲೂ ಗೊತ್ತಿಲ್ಲ. ಇದಕ್ಕೆ ಒಂದೊಂದಕ್ಕೆ ಏನಿಲ್ಲ ಅಂದರೆ 180-200 ರೂಪಾಯಿ ಇರುತ್ತಾ ಅಂತ. 185 ರೂಪಾಯಿ. ಅಪ್ಪ, ಕ್ರೇಜಿಗರು. ನಾನಂತೂ ಚಾಕ್ಲೇಟ್ ತಿನ್ನಲ್ಲ. ಸೊ ಯಾರಾದ್ರೂ ಮಕ್ಕಳಿಗೆ ಕೊಡೋದಕ್ಕೆ ದೀಪಾವಳಿ ಗಿಫ್ಟ್ ನಾನೇ ತೊಗೊಂಬಂದಿದ್ದು ಅಂತ ಅವರಿಗೆ ರೀಗಿಫ್ಟ್ ಮಾಡಿಬಿಡ್ತೀನಿ. ಸೊ ಕ್ರೇಜಿ. ಸೊ ಮೋಸ್ಟ್ಲಿ ಅಂದ್ಕೊಳ್ಳೋಣ ಕ್ಯಾಡ್ಬರಿ ಅವರೇ ಕಳಿಸಿರೋದು ಅಂತ ಅಂದ್ಕೊಳ್ಳೋಣ. ಅವ್ರ ಜೊತೆ ಯಾವತ್ತೂ ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ, ಅದು ಹೆಂಗೆ ಕಳಿಸಿದ್ರೋ ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏಸೂಸ್ ಅವರು ಕಳಿಸಿರುವಂಥ ಒಂದು ಗಿಫ್ಟು. ಸೊ ಇದನ್ನು ಓಪನ್ ಮಾಡಿದ್ರೆ ಇದ್ರ ಒಳಗಡೆ ಗ್ರೀಟಿಂಗ್ ಇದೆ, ಹಿಂದಿಯಲ್ಲಿ ಏನೋ ಬರೆದಿದ್ದಾರೆ, ಏಸೂಸ್ ರಿಪಬ್ಲಿಕ್ ಆಫ್ ಗೇಮರ್ಸ್ ಅಂತ. ಸೊ ಬ್ಲಾ ಬ್ಲಾ ಬ್ಲಾ, ಡಿಯರ್ ಫ್ರೆಂಡು, ನಮಸ್ತೆ, ಹ್ಯಾಪಿ ದೀಪಾವಳಿ ಅಂತ ಹಾಕಿದ್ದಾರೆ. ಸೊ ಇದನ್ನು ಪಕ್ಕಕ್ಕಿಟ್ಟರೆ ಇದ್ರ ಒಳಗಡೆ ಸ್ಟಾರ್ಬಕ್ಸಿಂದು ಸಿಗ್ನೇಚರ್ ಚಾಕ್ಲೇಟ್ಸ್ ಅಂತ ಆಯಿತಾ. ಸೊ ನೋಡ್ತಾ ಇದ್ದಾರೆ, ಇದ್ರ ಬೆಲೆ ಏನು ಕಡಿಮೆ ಇಲ್ಲ, 1190 ರೂಪಾಯಿ ಗುರು. ಯಪ್ಪ, ಸ್ಟಾರ್ಬಕ್ಸ್ ಅಂದರೆ ಆಬ್ವಿಯಸ್ಲಿ ಎಕ್ಸ್ಪೆನ್ಸಿವೇ ಇರುತ್ತೆ. ಸೊ ನೋಡ್ತಾ ಇದ್ದೀರಾ. ಸೊ ಏನಿದೆ ಇದರೊಳಗಡೆ ಓಪನ್ ಮಾಡಿ ನೋಡೇ ಬಿಡೋಣ. ವಾಟ್ ಥ್ಯಾಂಕ್ ಯು ಗುರು. ನಾನು ಯಾವತ್ತು ಈ ಥರ ಚಾಕ್ಲೇಟನ್ನು ನೋಡಿರಲಿಲ್ಲ. ಓ ಅಂಟ್ಕೊಂಡ್ಬಿಟ್ಟಿದೆ ನೋಡಿಲಿ, ಸಿಗ್ನೇಚರ್ ಚಾಕ್ಲೇಟ್ ಅಂತೆ. ಒಳ್ಳೆ ಬಿಸ್ಕೆಟ್ ಥರ ಇದೆ. ಇದು ಚಾಕ್ಲೇಟ್ ಬಾರ್. ಇದ್ರ ಕೆಳಗಡೆ ಏನಾದರೂ ಇದೆಯಾ? ಇಲ್ಲ ಅನ್ಸುತ್ತಲ್ಲ, ಇದೊಂದೇ ಲೇಯರ್ ಅನಿಸುತ್ತೆ. ಇದ್ರ ಕೆಳಗಡೆ ಏನೂ ಇರಲ್ಲ. ಅದು ಏನೂ ಇಲ್ಲ. ಇದು ಫ್ಲೇವರ್ ಡಿಫ್ರೆಂಟ್ ಇದೆ, ಕಲರ್ ಕೂಡ ಡಿಫ್ರೆಂಟ್ ಇದೆ. ಏನೇನೋ ಡಿಫ್ರೆಂಟ್ ಚಾಕ್ಲೇಟ್ಸ್ ಒಟ್ಟಿಗೆ. ನನ್ನ ಲೈಫಲ್ಲಿ ನಾನಂತೂ ದೇವ್ರಾಣೆ ದುಡ್ಡು ಕೊಟ್ಟು ಅಂತ ತಗೋತಾ ಇರಲಿಲ್ಲ ಬಿಡಿ. ದುಡ್ಡು ಕೊಟ್ಟಂತೂ ಸ್ಟಾರ್ಬಕ್ಸ್ಗೆ ಹೋಗಿ ನಾವು ಕಾಫಿ ಕುಡಿಯೋದೇ ದೊಡ್ಡ ವಿಷಯ. ಇಲ್ಲಿ ನೋಡಿ, ಚಾಕ್ಲೇಟ್ ಏನೇನೋ ಹೆಸರು ಬರೆದಿದ್ದಾರೆ. ಮೋಸ್ಟ್ಲಿ ಆಲ್ಮಂಡ್ 70% ಡಾರ್ಕ್ ಚಾಕ್ಲೇಟು, ಯಾವ್ಯಾವ ಚಾಕ್ಲೇಟ್ ಅಂತ ಇದ್ರ ಮೇಲೆ ಬರೆದಿದ್ದಾರೆ. ಇಂಟ್ರೆಸ್ಟಿಂಗ್. 1000 ರೂಪಾಯಿ ಬೆಂಕಿ. ಓಕೆ, ನೆಕ್ಸ್ಟು ಮುಂದಿನ ಗಿಫ್ಟಿಗೆ ಹೋಗೋಣ. ವಿವೋದವರು ಕಳಿಸಿರುವಂಥ ಈ ದೀಪಾವಳಿ ಗಿಫ್ಟು, ಹ್ಯಾಪಿ ದಿವಾಲಿ ಎಲ್ಲ ಹಿಂದಿಲಿ ಹಾಕ್ಬಿಡ್ತಾರೆ. ಸೊ ಇದ್ರ ಮೇಲ್ಗಡೆ ಲೊಫೇರಾನ ಏನಿದೆ, ಲೊಫೇರಾ ನಂಗೆ ದೇವರಣ ಏನು ಅಂತ ಗೊತ್ತಿಲ್ಲ. ಇದು ಕೊಟ್ಟಿದ್ದಾರೆ. ಒಂದು ಓಪನ್ ಮಾಡಿದರೆ ಇದ್ರ ಒಳಗಡೆ ಒಂದು ಗ್ರೀಟಿಂಗು, ಡಿಯರ್ ಪಾರ್ಟ್ನರ್ಸ್ ಅಂತ. ಆಮೇಲೆ ಲೊಫೇರಾ ಏನು ಗೊತ್ತಿಲ್ಲ ನನಗೆ. ಅವ್ರದ್ದೊಂದು ಏನೋ ಯೂಸರ್ ಮ್ಯಾನ್ಯಲ್ ಥರ ಏನೋ ಇದೆ. ಒಂದು ಕ್ಯಾಂಡಲ್ ಇದೆ, ನೋಡ್ತಾ ಇದ್ದೀರಾ, ಒಳ್ಳೆ ಸ್ಮೆಲ್ ಬರ್ತಾಯಿದೆ. ಮಾತ್ರ ಒಳ್ಳೆ ಅಂದರೆ ಒಳ್ಳೆ ಸ್ಮೆಲ್ ಬರ್ತಾಯಿದೆ ಕ್ಯಾಂಡಲು. ಆಮೇಲೆ ಇದೇನೋ ಕೊಟ್ಟಿದ್ದಾರೆ ಗ್ಲಾಸ್ ಬಾಟಲಲ್ಲಿ, ಏನಂತ ಗೊತ್ತಿಲ್ಲ. ಕಾಫಿ ಆಲ್ಮಂಡ್ ಅಂತೆ, ಆಲ್ಮಂಡ್ ಚಾಕ್ಲೇಟ್ ಕೋಟೆಡ್ ನಟ್ಸ್. ನಟ್ಸ್ ಅಂತ ಗುರು. ಇದು ನೋಡಿ ಹೆಂಗಿದೆ. ಓಕೆ, ಬೇಡ, ಇದು ನಾನು ಡಯಟ್ ಮಾಡ್ತಾಯಿದ್ದೀನಿ ಈಗ, ತಿನ್ನೋ ಸ್ಟೇಜಲ್ಲಿಲ್ಲ ನಾನೀಗ. ಮತ್ತು ಇನ್ನೊಂದೇನೋ ಕಳಿಸಿದ್ದಾರೆ, ಕ್ರ್ಯಾನ್ಬೆರೀಸ್ ಚಾಕ್ಲೇಟ್ ಕೋಟೆಡ್ ನಟ್ಸ್ ಅಂತ. ಇದು ಕ್ರ್ಯಾನ್ಬೆರಿ ಕೋಟಿಂಗ್, ಇದು ಸೇಮ್ ಅದೇ ಥರ ಇದೆ. ಇಂಟ್ರೆಸ್ಟಿಂಗ್.
ಅದನ್ನು ಬಿಟ್ಟರೆ ಏನೋ ಬಿಸ್ಕೆಟ್ಸ್ ಅಂತ ಇದು ವೆನಿಲ್ಲಾ ಡೈಮಂಡ್ ಬಿಸ್ಕೆಟ್ಸ್ ಅಂತೆ. ವೆನಿಲ್ಲಾ ಡೈಮಂಡ್ ಬಿಸ್ಕೆಟ್ಸ್ ಮೋಸ್ಟ್ಲಿ ದೇವ್ರನ್ನ ನಾವೆಲ್ಲ ಇದನ್ನ 100% ದುಡ್ಡು ಕೊಡೋ ಅಂತ ತಗೋತಿರಲಿಲ್ಲ ಬಿಡಿ. ಇವೆಲ್ಲ ನಾವು ಇದಾಗ ಕೇಳೇ ಇಲ್ಲ ಇವೆಲ್ಲ ಈ ಥರನೂ ಬಿಸ್ಕೆಟ್ಗಳಿರ್ತಾವ ಅಂತ. 325 ರೂಪಾಯಿ ಇದೆ ಗುರು ಇದಕ್ಕೆ. 325 ರೂಪಾಯಿ ಇದಕ್ಕೆ, ಈ ಬಿಸ್ಕೆಟಿಗೆ. ಇದ್ರ ಮೇಲೆ ಏನೂ ರೇಟ್ ಹಾಕಿಲ್ಲ ಅವರು. ಬೆಲೆ ಕಡಿಮೆ ಅಂತೂ ಇರಲ್ಲ ದೇವ್ರಣೆ. ನಂತರ ಏನು ಉಪ್ಪಿನಕಾಯಿ ಇದು ನೋಡ್ತಾ ಇದ್ದೀನ, ಇದು 300 ರೂಪಾಯಿ. ಆರೆಂಜ್ ಸಿನಮನ್ ಅಂತೆ, ಏನಂತ ನಿಜ ಗೊತ್ತಿಲ್ಲ. ಆರೆಂಜ್ ಸಿನಮನ್ ಅಂತ ಕೇಳಿದ್ದೀನಿ ಮೂವಿಲಿ ಯಾವುದಾದ್ರು ವೀಡಿಯೋಗಳಲ್ಲಿ ಕೇಳಿದ್ದೀನಿ. ಬಟ್ ಆ್ಯಕ್ಚುಲಿ ಏನಂತ ನಂಗೆ ನಿಜ ಗೊತ್ತಿಲ್ಲ. ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಗ್ರೀನ್ ಸಿಂಫೋನಿ ಅಂದರೆ ಏನು ಹೇಳಿ? ಫಸ್ಟ್ ಆಫ್ ಆಲು ಕಾಫಿ ಪೌಡ್ರಾ, ಗ್ರೀನ್ ಟೀ ಅನ್ಸುತ್ತೆ ಮೋಸ್ಟ್ಲಿ. ಗ್ರೀನ್ ಟೀನಾ? ಕಾಮೆಂಟ್ ಮಾಡಿ, ಗೊತ್ತಿಲ್ಲ ನನಗೆ ನಿಜವಾಗ್ಲೂ. ಗ್ರೀನ್ ಸಿಂಫೋನಿ 350 ರೂಪಾಯಿ ಅಂತ ಇದೆ. ಆಮೇಲೆ ಇದು ನಮ್ಮ ಮದ್ದೂರು ವಡೆ ಥರ ಇದೆ ನೋಡಿ ಇಲ್ಲಿ. ಮದ್ದೂರು ವಡೆನೇ ಅನಿಸುತ್ತೆ ಮೋಸ್ಟ್ಲಿ ಇದು. ಮದ್ದೂರು ವಡೆನ ಓಟ್ ಮೀಲ್ ಬಿಸ್ಕೆಟ್ಸ್ ಅಂತೆ. ಓ ಮೈ ಗಾಡ್, 325 ರೂಪಾಯಿ ಗುರು ಇದುವೆ. ಇದು ನಮ್ಮದು ಒಂಥರ ಕಜ್ಜಾಯ ಥರ ಇದೆ, ಚಾಕ್ಲೇಟ್ ಬಿಸ್ಕೆಟ್ ಅಂತ ಮೋಸ್ಟ್ಲಿ ಇದು. ಚಾಕ್ಲೇಟ್ ಡೈಮಂಡ್ ಬಿಸ್ಕೆಟ್ಸ್, ಎಸ್. ಇದು 375 ರೂಪಾಯಿ ಇದೆ. ಸೊ ವಿವೋದವರು ಇಷ್ಟನ್ನೆಲ್ಲ ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವಿವೋದವರೇ. ನಿಮಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಡ್ವಾನ್ಸು, ಇನ್ನು ಬೇಜಾನ್ ದಿನ ಇದೆ ದೀಪಾವಳಿಗೆ. ಸೊ ನಿಮ್ಮ ಗಿಫ್ಟನ್ನು ಹಿಂಗೆ ವಾಪಸ್ ಇಟ್ಟು ಸೈಡಿಗೆ ಹಾಕ್ಬಿಡ್ತೀನಿ. ಇದ್ರ ಬದಲು ಅದೆಷ್ಟು ರೂಪಾಯಿ ಆಗುತ್ತೋ ದುಡ್ಡನ್ನೇ ಕೊಟ್ಬಿಟ್ಟಿದ್ರೆ ನನಗೆ, ನಾನು ಏನು ಬೇಕು ಏನು ಇಷ್ಟ ಬೇಕು ಅದನ್ನೇ ತೊಗೊಂಡ್ಬಿಡುವೆ ನಾನು. ಬಟ್ ಗಿಫ್ಟ್ ಅಲ್ವಾ, ಆ ಥರ ಅನ್ನಂಗಿಲ್ಲ. ಓಕೆ, ಸೈಡಿಗೆ ಇಟ್ಬಿಡ್ತೀನಿ ಇನ್ನು. ನೆಕ್ಸ್ಟು ಹೈಯರ್ ಅವ್ರು ಕಳಿಸ್ಕೊಟ್ಟಿದ್ದಾರೆ. ಹೈಯರ್ ಬ್ರ್ಯಾಂಡ್ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದೇ ಫಸ್ಟ್ ಟೈಮ್ ಹೈಯರ್ ಅವರು ಒಂದು ದೀಪಾವಳಿ ಗಿಫ್ಟನ್ನು ನಮಗೆ ಕಳಿಸ್ಕೊಟ್ಟಿರೋದು. ಓಕೆ, ಓಪನ್ ಮಾಡಿದ್ರೆ ಓ ಮೈ ಗಾಡ್, ಒಂದು ಗ್ರೀಟಿಂಗ್ ಇದೆ, ಶುಭ ದಿವಾಲಿ ಅಂತ. ಅದನ್ನು ಬಿಟ್ಟರೆ ಹೈಯರ್ ಬ್ರ್ಯಾಂಡಿಂಗಿಂದು ಇಲ್ಲೂ ಅಡ್ವರ್ಟೈಸ್ಮೆಂಟ್ ಮಾಡೋದು ಬಿಡಲ್ಲ ಇವರು. ದೀಪಾವಳಿ ಗಿಫ್ಟ್ ಅಂತಂದ್ರೆ ಹೆಂಗೆ ಕೊಡ್ಬೇಕು ಹೇಳಿ? ಇದ್ರ ಮೇಲೂ ಬ್ರ್ಯಾಂಡಿಂಗಾಗಿ ಕಳಿಸ್ಕೊಟ್ಟವ್ರೆ. ಇದು ವಾಟರ್ ಬಾಟಲ್ ನೋಡಿ, ಇದ್ರ ಮೇಲೆ ಡಿಗ್ರಿ ಸೆಲ್ಸಿಯಸ್ ಎಲ್ಲ ತೋರಿಸ್ತಾ ಇದೆ. ಇದ್ರೊಳಗಡೆ ನಾವು ಬಿಸಿನೀರು ಹಾಕ್ಕೊಂಡ್ರೆ ಎಷ್ಟು ಬಿಸಿ ಇದೆ ಅಂತ ನಮ್ಗೆ ಇದ್ರ ಮೇಲೆ ಗೊತ್ತಾಗುತ್ತೆ. ಸೊ ಇಂಟ್ರೆಸ್ಟಿಂಗು ನೋಡಿ, ಚೆನ್ನಾಗಿದೆ ಕ್ವಾಲಿಟಿ. ನೋಡಿ ತೋರಿಸ್ತಾ ಇದೆ ಡಿಗ್ರಿ ಸೆಲ್ಸಿಯಸ್ 23 ಡಿಗ್ರಿ ಅಂತ. ಇದ್ರೊಳಗಡೆ ಏನೂ ಇಲ್ಲ, ಕ್ರೇಜಿ. ನಂತರ ಕಾಫಿ ಸಿಪ್ಪರ್. ಇದರೊಳಗಡೆ ನಾವು ಬಿಸಿ ಬಿಸಿ ಕಾಫಿ ಹಾಕೊಂಬಂದರೆ ಹಂಗೆ ಬಿಸಿಯಾಗಿ ಇರುತ್ತಂತೆ ಒಟ್ಟಿಗೆ. ಸೊ ಸೀಲ್ ಆಗಿರುತ್ತೆ ಇದು, ಟೆಂಪ್ರೇಚರ್ ಸೀಲು. ಸಿಪ್ಪರ್ ಕಾಫಿ ಹಿಂಗೆ ಹಾಕೊಂಬಂದು ಹಿಂಗೆ ಕುಡಿಯೋದು. ಇದ್ರ ಮೇಲೂ ಹೈಯರ್ ಲೋಗೋ ಇದೆ. ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಅನ್ನಿಸ್ತಾ ಇದೆ ನನಗೆ. ಮತ್ತೊಂದು ಕೀ ಬಂಚನ್ನು ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀನ. ಕ್ವಾಲಿಟಿ ಸಖತ್ತಾಗಿದೆ. ಇಲ್ಲಿ ನೋಡಿ, ಇದು ಬಾಟ್ಲ್ ಓಪನರು ಇದೆ ಇದರಲ್ಲಿ. ನಾನು ಈಗ ನೋಡ್ತಾ ಇದ್ದೀನಿ, ಬಾಟ್ಲ್ ಓಪನರ್ ಇದೆ, ಹಿಂಗೆ ಓಪನ್ ಮಾಡೋದು. ನಂತರ ಒಂದು ಡೈರಿ ಕೊಟ್ಟಿದ್ದಾರೆ. ಡೈರಿ ಕ್ವಾಲಿಟಿ ಚೆನ್ನಾಗಿರೋ ಥರ ಇದೆ. ಆಮೇಲೆ ಹೈಯರ್ ಬ್ರ್ಯಾಂಡಿಂಗಿಂದು ಒಂದು ಪೆನ್ನು, ನೈಸ್. ಇದಿಷ್ಟು ಹೈಯರ್ ಅವರು ಕಳಿಸ್ಕೊಟ್ಟಿರುವಂಥ ದೀಪಾವಳಿ ಗಿಫ್ಟು. ಚೆನ್ನಾಗಿದೆ. ಹೈಯರ್ ಬ್ರ್ಯಾಂಡಿಂಗ್ ಇಲ್ಲ ಅಂದಿದ್ರೆ ನಾನು ಬೇರೆಯವ್ರಿಗೆ ಕೊಡ್ಬೋದಾಗಿತ್ತಾ, ಗಿಫ್ಟ್ ಮಾಡ್ಬೋದಾಗಿತ್ತಾ? ನಾನು ಯೂಸ್ ಮಾಡಿಲ್ಲ ಅಂದರೆ ಈಗ ಯಾರು ಕೊಟ್ಟರೆ ಗೊತ್ತಾಗೋದು. ಬಟ್ ಇವಾಗ ಬೇರೆಯವ್ರಿಗೆ ಕೊಟ್ಟಿರೋದನ್ನ, ಬೇರೆಯವ್ರು ಇವನಿಗೆ ಕೊಟ್ಟಿರೋದು ನನಗೆ ಕೊಡ್ತಾರೆ ಅನ್ಕೊಂಬಿಡ್ತಾರೆ. ಓಕೆ, ನೆಕ್ಸ್ಟು ಕೊನೆಯದಾಗಿ ರಿಯಲ್ಮಿ ಅವರು ಕಳಿಸಿರುವಂಥ ಗಿಫ್ಟು. ರಿಯಲ್ಮಿ ಅವರು ನನಗೆ ಒಂದು 3-4 ವರ್ಷದಿಂದ ಕಳಿಸ್ತಾ ಇದ್ದಾರೆ, ಆಯಿತಾ. ಒಳ್ಳೊಳ್ಳೆ ಗಿಫ್ಟನ್ನು ಸಕ್ಕತ್ತಾಗಿರೋದೆಲ್ಲ ಕಳಿಸ್ಕೊಡ್ತಾಯಿದ್ರು ಇಷ್ಟು ದಿನ. ಈ ವರ್ಷ ಹೆಂಗೆ ಕಳಿಸ್ಕೊಟ್ಟವ್ರು ನೋಡೋಣ. ಲಾಸ್ಟ್ ವರ್ಷದಿಂದ ಮೋಸ್ಟ್ಲಿ ಅವ್ರಿಗೇನೋ ಪ್ರಾಫಿಟ್ ಇಲ್ಲ ಅಂತ ಕಾಣುತ್ತೆ, ಲಾಸ್ ಆಗಿರಬೇಕು ಅವ್ರದ್ದು. ಫೋನ್ ಸೇಲ್ ಆಗ್ತಿಲ್ಲ ಜಾಸ್ತಿ ಅಂತ ಕಾಣುತ್ತೆ. ಲಾಸ್ಟ್ ಇಯರೆಲ್ಲ ಚೆನ್ನಾಗಿರಲಿಲ್ಲ, ನಂಗೆ ಇಷ್ಟ ಆಗಿರಲಿಲ್ಲ, ಆಯಿತಾ. ಅದ್ರ ಹಿಂದಿನ ವರ್ಷ ಎಲ್ಲ ಬೆಂಕಿ ಇರ್ತಿತ್ತು. ಏನೋ ಬಾಡಿ ವಾಶ್ ಏನೋ ಒಟ್ಟಿಗೆ ಅವ್ರದ್ದೆಲ್ಲ ಏನೇನೋ ಪ್ರಾಡಕ್ಟ್ ಕಳಿಸ್ಕೊಟ್ಟಿದ್ರು. ಈ ಸಲ ನೋಡೋಣ. ನೋಡಿ, ಅವ್ರದ್ದು ರಿಯಲ್ಮಿ ಫೆಸ್ಟಿವಲ್ ಡೇಸ್ ಅಂತ ಹಾಕಿ ಒಂದು ಗ್ರೀಟಿಂಗನ್ನು ಕೊಟ್ಟಿದ್ದಾರೆ. ರಿಯಲ್ಮಿ ಟೀಮ್ ಬ್ಲಾ 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 ಅಂತ ವಿಶ್ ಮಾಡಿ ಕಳಿಸಿದ್ದಾರೆ. ಇನ್ನು ಇದನ್ನು ಓಪನ್ ಮಾಡಿದ್ರೆ ಬರೀ ಬೆಂಡ್ಗಳಿದೆ. ಓಕೆ, ಫುಲ್ ಕಾಫಿ ಸ್ಮೆಲ್ಲು. ಓಕೆ, ಕಾಫಿ ಪೌಡ್ರನ್ನು ಕಳಿಸ್ಕೊಟ್ಟಿದ್ದಾರೆ. ಯಾವುದೋ ಬ್ಲೂ ಟೊಕಾಯ್ ಕಾಫಿ ಅಂತ, ಆಯಿತಾ.
ವಿಚಿತ್ರ ಏನಪ್ಪ ಅಂತ ಅಂದರೆ ಇದು ಇಲ್ಲಿ ನೋಡಿ, ಕರ್ನಾಟಕದಲ್ಲೇ ಬೆಳೆದಿರುವಂಥ ಕಾಫಿನ ಈ ಬಡ್ಡಿ ಮಕ್ಕಳು ಗುರ್ಗಾಂವ್ ತೊಗೊಂಡೋಗಿ ಡೆಲ್ಲಿಲಿ ತೊಗೊಂಡೋಗಿ ಅಲ್ಲಿ ಪ್ಯಾಕ್ ಮಾಡಿ ನಮ್ಮ ಕರ್ನಾಟಕಕ್ಕೆ ವಾಪಸ್ ಕಳಿಸೋರೆ. ಇಲ್ಲಿ ನೋಡಿ, ಪ್ಯಾಕ್ ಆಗಿರೋದೆಲ್ಲ ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಪ್ಯಾಕ್ಡ್ ಇನ್ ಗುರ್ಗಾಂವ್ ಅಂತೆ. ಬಟ್ ಈ ಕಾಫಿ ಬೀಜ ಬಂದಿರೋದು ಕರ್ನಾಟಕದಲ್ಲಿ, ಇಲ್ಲಿ ಬಿಳಿಗಿರಿ ರಂಗನ ಹಿಲ್ಸು. ವಿಚಿತ್ರ ಗುರು, ಅಲ್ಲಿ ತೊಗೊಂಡೋಗಿ ಏನು ಪ್ಯಾಕ್ ಮಾಡ್ಕೊಂಡು ಇಲ್ಲಿ ಕಳಿಸೋದು ನಮ್ಗೆ ಮತ್ತೆ ವಾಪಸ್ಸು. ವಿಚಿತ್ರ ಅಂದರೆ ವಿಚಿತ್ರ. ಎಂಥ ಸ್ಮೆಲ್ ಇದೆ ಗೊತ್ತಾ ಗುರು. ಸೇಮ್ ಇದು ಅಷ್ಟೇ, ಇದರಲ್ಲಿ ಕರ್ನಾಟಕ ತಮಿಳ್ನಾಡು ಲೊಕೇಶನ್ ಅಂತ ಇದು ಈ ಕಾಫಿ. ಇದು ಚಿಕ್ಕಮಂಗ್ಳೂರು. ನಮ್ಮ ಚಿಕ್ಕಮಂಗ್ಳೂರು ಕಾಫಿ. ಚಿಕ್ಕಮಂಗ್ಳೂರು ಕಾಫಿ ಸ್ಮೆಲ್ಲಿಗೆ ಸ್ಟ್ರಾಂಗ್, ಅಷ್ಟೇ ಸ್ಟ್ರಾಂಗ್ ಕಾಫಿ ಅಂತ. ಒಳ್ಳೆ ಸ್ಮೆಲ್ ಇದೆ ಮಾತ್ರ. ಒಳ್ಳೆ ಅಂದರೆ ಒಳ್ಳೆ ಸ್ಮೆಲ್ಲು. ಇದನ್ನು ಬಿಟ್ಟರೆ ಏನೋ ದೀಪಾವಳಿಗೆ ದೀಪ ಹಚ್ಚಿ ಅಂದ್ಬಿಟ್ಟು ಒಂದು ದೀಪ ಸ್ಟ್ಯಾಂಡು, ದೀಪ ಇಡೋಕೆ ಒಂದು ಇಲ್ಲಿ ನೋಡಿ ಲೋಟ. ಇದು ಕಾಫಿ ಲೋಟ. ಇದು ನಾವು ಹೊರಗಡೆ ಕಾಫಿ ಕುಡಿಯೋಕೆ ಹೋದಾಗ 10 ರೂಪಾಯಿಗೆ ಲೋಟ ಕೊಡ್ತೀರಲ್ವ, ಸೇಮ್ ಅದೇ ಲೋಟ ಇದು. ಹಿಂಗಿಡೋದು. ಓಕೆ, ಅದಾದ ನಂತರ ಒಂದು ಗೋಡಂಬಿ, ಒಂದು ಬಾದಾಮಿ. ಓಕೆ, ಇನ್ನು ಕೊನೆಯದಾಗಿ ಇವರು ಕಳಿಸ್ತಿರುವಂಥದ್ದು ಏನೋ ಗಿಫ್ಟ್ ರ್ಯಾಪ್ ಮಾಡಿದ್ದಾನೆ. ಇಲ್ಲೇ ಇದೆಯಲ್ಲ, ಕಾಫಿ ಮೇಕರು. ಸೇಮ್ ಇದೇ ಥರದ್ದು ಯಾರೋ ಕಳಿಸ್ಕೊಟ್ಟಿದ್ರು ಗುರು ಮೊನ್ನೆ. ಒಂದು ಯಾವುದೋ ಒಂದು ಲಾಂಚಿಗೆ ಏನಕ್ಕೋ ಕಳಿಸ್ಕೊಟ್ಟಿದ್ರು. ಇವ್ರು ಇನ್ನೊಂದು ಕಾಫಿ ಮೇಕರ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕಾಫಿ ಮಾಡ್ಬೋದಂತೆ. ನೋಡ್ತಾ ಇದ್ದೀರಾ, ಇದು ಹೆಂಗೆ ಅಂತ ಗೊತ್ತಿಲ್ಲ. ಫಿಲ್ಟರ್ ಕಾಫಿ ಮಾಡೋದಕ್ಕೆ ಮೋಸ್ಟ್ಲಿ ಇದನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಸೊ ನನಗೊಂದ್ಸಲ ಕಾಫಿ ಬೀಜನ ಒಂದ್ಸಲ ಓಪನ್ ಮಾಡಿ ನೋಡ್ತೀನಿ. ನಮ್ಮ ಚಿಕ್ಕಮಗಳೂರು ಇದು ಕಾಫಿ ಅಂದರೆ ಒಳಗಡೆ ಆ್ಯಕ್ಚುಲಿ ಬೀಜನ ಇರೋ ಥರ ಇದೆ ನಂಗೆ ಅನ್ನಿಸ್ತಂಗೆ ಇದ್ರೊಳಗಡೆ. ಆಯಿತಾ, ಪುಡಿ ಅಲ್ಲ ಇದು. ಅದು ಹೆಂಗೆ ಈ ಥರ ಕಳಿಸ್ಕೊಟ್ರು ಅಂತ ಗೊತ್ತಿಲ್ಲ. ಇದನ್ನು ಓಪನ್ ಮಾಡ್ತೀನಿ. ಇದು ಯಾವುದೋ ಇದೆಯಲ್ಲ, ಕರ್ನಾಟಕ ತಮಿಳ್ನಾಡಿಂದು. ಓಪನ್ ಮಾಡೋಣ. ಇದ್ರ ಒಳಗಡೆ ನೋಡಿ, ಆ್ಯಕ್ಚುಯಲ್ ಕಾಫಿ ಬೀಜ. ನಾನು ಮೈ ಗಾಡ್, ಇಲ್ಲಿ ನೋಡಿಲಿ. ನಾನು ಬರೀ ಫೋಟೋದಲ್ಲಿ ನೋಡಿದ್ದೆ. ನಾನು ಫೋಟೋದು ಕಾಫಿ ಡೇದು ಕೆಲವೊಂದು ಅವ್ರು ಶೇರ್ ಮಾಡೋರಲ್ಲ, ಅದರಲ್ಲಿ ನೋಡಿದ್ದೆ ನಾನು. ಆ್ಯಕ್ಚುಲ್ ಕಾಫಿ ಬೀಜ ಈ ಥರ ನೋಡಿರಲಿಲ್ಲ. ಬೆಂಕಿ ಇದೆ, ಎಂಥ ಸ್ಮೆಲ್ ಬರ್ತಿದೆ ಗೊತ್ತಾ. ಇದು ಅದು ಹೆಂಗೆ ಇದು ಅಂದರೆ ಇದನ್ನು ಪುಡಿ ಹೆಂಗೆ ಮಾಡೋದು? ಕಾಫಿ ಕುಡ್ದಂಗಿರಲ್ಲ, ಒಗರು. ಬ್ಲ್ಯಾಕ್ ಕಾಫಿ ಕುಡ್ದಂಗಿದೆ. ಓಕೆ, ಇದಿಷ್ಟು ಈ ಎಲ್ಲ ಬ್ರ್ಯಾಂಡ್ಗಳು ನಮಗೆ ಕಳಿಸ್ಕೊಟ್ಟಿರುವಂಥ ಈ ಸಲದ ದೀಪಾವಳಿ ಗಿಫ್ಟು. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿದ್ದು, ಯಾವುದು ಇಷ್ಟ ಆಗಿ ಎಲ್ಲ ಆ್ಯಾವ್ರೇಜ್ ಇದ್ದಾವೆ, ಯಾವುದು ಅಂಥ ಹೆವಿ ಇಷ್ಟ ಆಗಿರೋ ಥರ ಇಲ್ಲ. ತುಂಬ ಕ್ಯೂರಿಯಾಸಿಟಿ ಅನಿಸಿದ್ದು ನನಗೆ ವಿವೋದವ್ರು ಕಳಿಸಿಕೊಟ್ಟಿರುವಂಥ ಡಿಫ್ರೆಂಟ್ ಬಿಸ್ಕೆಟ್ಗಳು ಏನನ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ಮೋಸ್ಟ್ಲಿ ಇನ್ನೂ ಬೇರೆಯವರು ಬ್ರ್ಯಾಂಡ್ಗಳು ಕೂಡ ನೆಕ್ಸ್ಟ್ ಕಳಿಸ್ಬೋದು. ಇನ್ನು ಜಾಸ್ತಿ ಬಂತು ಅಂದರೆ ಇನ್ನೊಂದು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಲಾಸ್ಟ್ ಟೈಮೆಲ್ಲ 2 ಪಾರ್ಟ್ ಮಾಡಿದ್ದೆ. ಸ್ಯಾಮ್ಸಂಗ್ ಅವ್ರು ಯಾಕೋಕ್ಕೆ ಮೋಸ್ಟ್ಲಿ ಕಳಿಸ್ಬೋದೇನೋ, ಲೇಟಾಗಿ ಕಳಿಸ್ತಾರೆ ಅನಿಸುತ್ತೆ. ಅವ್ರದ್ದು ಅಂತೂ ಹೆಂಗೆ ಪ್ರತಿ ವರ್ಷವೂ ಏನೋ ಡಿಫ್ರೆಂಟಾಗಿ ಕಳಿಸ್ಬಿಡ್ತಾರೆ. ಆಯಿತಾ, ಈ ವರ್ಷ ಗೊತ್ತಿಲ್ಲ, ಕಳಿಸ್ಬೋದು, ಕಳಿಸ್ದೇ ಇರ್ಬೋದು, ನೋಡೋಣ. ಒಟ್ಟಿಗೆ ಖುಷಿ ಆಯಿತು ನನಗಂತೂ. ಅಟ್ಲೀಸ್ಟ್ ಬ್ರ್ಯಾಂಡ್ಗಳಾದರೂ ದೀಪಾವಳಿಗೆ ಗಿಫ್ಟನ್ನು ಕೊಡ್ತಾಯಿದ್ದಾರೆ ಅಂತ. ಸೊ ಇದಿಷ್ಟು ಈ ಒಂದು ಸ್ಪೆಷಲ್ ವೀಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತು ಇನ್ನೊಂದೇನಂತ ಅಂದರೆ, ಈ ಟೈಮಲ್ಲಿ ಈ ಬಿಗ್ ಬಿಲಿಯನ್ ಡೇ ಮತ್ತು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ಸ್ ಇರಲ್ಲ, ಆದಮೇಲೆ ಲಾಂಚಸ್ ಏನೂ ಇರಲ್ಲ, ಫೋನ್ ಲಾಂಚ್ ಇರಲ್ಲ, ಗ್ಯಾಜೆಟ್ಸ್ ಲಾಂಚ್ ಇರಲ್ಲ, ಒಂಥರ ಖಾಲಿ. ಆಯಿತಾ, ಸೊ ಏನಾದರೂ ಹೊಸ್ದಾಗಿ ಮಾಡೋದಕ್ಕೆ ಟೈಮ್ ಸಿಗುತ್ತೆ ನಮಗೆ ಈ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಇದೊಂದು ಇರಲಿ ಅಂದ್ಬಿಟ್ಟು ಇದೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ಟೆಕ್ನಿಕಲ್ ಏನೂ ಇಲ್ಲ, ಬಟ್ ಅದ್ರ ಮಧ್ಯೆ ಟೆಕ್ನಿಕಲ್ ಮಧ್ಯೆ ಯಾವತ್ತಾರು ಒಂದಿನ ಈ ಥರ ಸ್ಪೆಷಲ್ಲಾಗಿ ಏನೋ ಒಂದು ಅನ್ಬಾಕ್ಸಿಂಗ್ ಮಾಡೋಣ ಅಂತ ಮಾಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವೀಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.